ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಸರಗಳ್ಳರ ಕೈಚಳಕ ಮುಂದುವರೆದಿದ್ದು ಇಂದು ಬೆಳ್ಳಂಬೆಳಗ್ಗೆ ಒಟ್ಟು 4 ಕಡೆ ಸರಗಳ್ಳತನ ನಡೆದಿದೆ. ರಾಜಾಜಿನಗರದ 2 ಕಡೆ, ವಿದ್ಯಾರಣ್ಯಪುರ, ಮಾಗಡಿ ರಸ್ತೆಯಲ್ಲಿ ಸರಗಳ್ಳತನವಾಗಿದೆ. ಬ್ಲಾಕ್ ಪಲ್ಸರ್ನಲ್ಲಿ ಬಂದಿದ್ದ ಇಬ್ಬರಿಂದ ಕೃತ್ಯ ಎಸಗಿದ್ದಾರೆ. ಬೆಳಗ್ಗೆ 6:20ಕ್ಕೆ ವಿದ್ಯಾರಣ್ಯಪುರದಲ್ಲಿ ರತ್ನಮ್ಮ ಅನ್ನೋರ 60 ಗ್ರಾಂ ಚಿನ್ನದ ಸರ ಕಿತ್ತು ಪರಾರಿಯಾಗಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ರಾಜಾಜಿನಗರ ವಾರಿಯರ್ ಬೇಕರಿ ಬಳಿ ಮಂಜುಳಾ ಅನ್ನೋರ ಕೊರಳಿನಿಂದ 20 ಗ್ರಾಂ ಚಿನ್ನದ ಸರ ಕಳುವು ಮಾಡಿದ್ದಾರೆ. 7:20ಕ್ಕೆ ಬಸವೇಶ್ವರ ಕಾಲೇಜು ಬಳಿ ಸರೋಜಮ್ಮ ಅನ್ನೋರಿಗೆ ಸೇರಿದ 25 ಗ್ರಾಂ ಚಿನ್ನದ ಸರ ದೋಚಿದ್ದಾರೆ. ಇನ್ನು ಮಾಗಡಿ ರಸ್ತೆ ಹಾಗೂ ನಾಗರಬಾವಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಸರಗಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟ್. ಸರಗಳ್ಳರ ಹಾವಳಿಗೆ ಏನು ಬ್ರೇಕ್ ಆಗ್ತಾರೆ ಅನ್ನುವಂತಹ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಈಗ ಜನರಿಂದ ಬರದೇ ಇರುವಂತಹದ್ದು ಏನಾಗ್ತಾ ಇದೆ ನಗರದಲ್ಲಿ? ಖಂಡಿತವಾಗಿಯೂ ಭಾವನಾ, ಇತ್ತೀಚೆಗೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಸರಗಳ್ಳತನ ನಡೆದಿರುವಂತಹ ಕೃತ್ಯವನ್ನು ನೋಡಿದ್ರೆ ಈ ಒಂದು ಅನುಮಾನ ಬಂದೇ ಬರುತ್ತೆ. ಪ್ರಮುಖವಾಗಿ ಇವತ್ತು ಬೆಂಗಳೂರಿನಲ್ಲಿ 4-5 ಕಡೆ ಈ ಒಂದು ಸರಗಳ್ಳತನ ನಡೆದಿರುವಂತಹದ್ದು. ಬೆಳಂಬೆಳಗ್ಗೆ ಪಲ್ಸರ್ ಅಲ್ಲಿ ಬಂದಂತಹ ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ನಡೆಸಿರುವಂತಹದ್ದು. ಅದೇ ರೀತಿಯಲ್ಲಿ 4 ಕಡೆ ಒಂದೇ ತಂಡ ಈ ಒಂದು ಸರಗಳ್ಳತನ ಮಾಡಿರುವಂತಹ ಅನುಮಾನ ವ್ಯಕ್ತಪಡಿಸಲಾಗಿದೆ. ಪ್ರಮುಖವಾಗಿ ಮೊದಲಿಗೆ ವಿದ್ಯಾರಣ್ಯಪುರದಲ್ಲಿ ಈ ಒಂದು ಸರಗಳ್ಳತನ ನಡೆದಿರುವಂತಹದ್ದು. ಬೆಳಿಗ್ಗೆ 6:20ಕ್ಕೆ ಏನು ರತ್ನಮ್ಮ ಅನ್ನೋ ಒಂದು ಮಹಿಳೆಯ ಏನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ 60 ಗ್ರಾಂ ಚಿನ್ನವನ್ನ ಏನು ಕದ್ದು ಪರಾರಿಯಾಗಿರ್ತಾರೆ. ತದನಂತರ ಏನು ರಾಜಾಜಿನಗರದಲ್ಲಿ 2 ಕಡೆ ಸರಗಳ್ಳತನ ನಡೆದಿರುವಂತಹದ್ದು. ಮೊದಲಿಗೆ 7 ಗಂಟೆ ರಾಜಾಜಿನಗರದ ವಾರಿಯರ್ ಬೇಕರಿ ಏನು ಒಂದು ಬೇಕರಿ ಬಳಿ ತರಕಾರಿ ತಗೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಮಂಜುಳಾ ಅನ್ನೋ 45 ವರ್ಷದ ಮಹಿಳೆಯ ಏನು ಸರವನ್ನ ಸುಮಾರು 20 ಗ್ರಾಂ ಸರವನ್ನ ಕದ್ದೊಯ್ತಾರೆ. ತದನಂತರ ಏನು 7:15 ಅಂದಾಜಿಗೆ ರಾಜಾಜಿನಗರದ ಬಸವೇಶ್ವರ ಕಾಲೇಜ್ ಬಳಿ ಏನು ಸರೋಜಮ್ಮ ಅನ್ನೋ ಮಹಿಳೆಯ ಒಂದು 96 ಗ್ರಾಂ ಸರವನ್ನ ಕದ್ದೊಯ್ತಾ ಇದ್ದಾರೆ. ಈ ರೀತಿ ವಿದ್ಯಾರಣ್ಯಪುರದಲ್ಲೂ ಈ ಒಂದು ಘಟನೆ ನಡೆದಿರುವಂತಹದ್ದು. ಈಗಾಗಲೇ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಡಿಷನಲ್ ಸಿಪಿ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ, ಡಿಸಿಪಿ ಸುರೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗಾಗಲೇ ಏನು ಅವರು ಕಾರ್ಯಾಚರಣೆ ದುಷ್ಕರ್ಮಿಗಳನ್ನ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಭಾವನಾ, ಓಕೆ, ಧನ್ಯವಾದ ವೆಂಕಟ್ ನಿಮ್ಮೆಲ್ಲ ಮಾಹಿತಿಗೆ.